ಮಗನ ಸಾವಿನ ಸುದ್ದಿ ಕೇಳಿ ಉಸಿರು ಚೆಲ್ಲಿದ್ದಾರೆ ತಾಯಿ. ಮನಕಲುಕುವ ಘಟನೆಗೆ ಸಾಕ್ಷಿಯಾಗಿದೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿರುವಂತಹ ನೆಟ್ಕಲ್ ಗ್ರಾಮ. ನೋಡಿ, ಮಗ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಆ ಸುದ್ದಿ ಬರ ಸಿಡಿಲಿನಂತೆ ಆ ತಾಯಿಗೆ ಅಪ್ಪಳಿಸಿತ್ತು. ಹಾಗಾಗಿ ತಡ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಮಗ ಸತ್ತು ಹೋಗ್ಬಿಟ್ನಾ ಅಂತ ಹೇಳಿ ಅದೇ ನೋವಿನಲ್ಲಿ ಅವರು ಕೂಡ ಈಗ ಸಾವನ್ನಪ್ಪಿದ್ದಾರೆ. ಮನಕಲುಕುವಂತಹ ಘಟನೆ ಇದು. ಅಪಘಾತದಲ್ಲಿ ಮಗ ಮೃತಪಟ್ಟಿದ್ದ ಕೃಷ್ಣಮೂರ್ತಿ, ಇನ್ನೂ 20 ವರ್ಷ, ಅವನು ಬಹಳ ಪ್ರೀತಿ ಮಗನ ಕಂಡ್ರೆ ತಾಯಿಗೆ. ಸುದ್ದಿ ಕೇಳಿ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾರೆ 48 ವರ್ಷದ ಮಾದೇವಮ್ಮ ಅವ್ರ ತಾಯಿ. ಕಳೆದ ಶನಿವಾರ ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನೋಡಿ, ತಾಯಿ ಮಗ ಒಂದಾಗಿದ್ದಾರೆ. ಎಲ್ಲಿ? ಅಂತ್ಯ ಸಂಸ್ಕಾರದಲ್ಲಿ ಒಂದಾಗಿದ್ದಾರೆ. ಮಗ ಸಾವನ್ನಪ್ಪಿದಂತಹ ಸುದ್ದಿ ಕೇಳಿ ನೋಡಿ ಅಲ್ಲೇ ಕುಸಿದು ಬಿಟ್ಟರು ಅವರು. ನನ್ನ ಮಗ ಸತ್ತು ಹೋಗ್ಬಿಟ್ನಾ ಅಂತೇಳಿ ಎದೆ ಹೊಡ್ಕೊಂಡ್ಬಿಟ್ರು. ಕಳೆದ ಶನಿವಾರ ಆಗಿದ್ದು, ಈಗ ಈ ವಿಚಾರ ಗೊತ್ತಾಗ್ತಾ ಇದೆ. ಮಗನ ಬಹಳ ಮುದ್ದು ಮಾಡಿ ಸಾಕಿದ್ದು, ಇವನು ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ಬಿಟ್ಟ. ಕಷ್ಟಪಟ್ಟು ಅವನು ಓದಿಸ್ತಾ ಇದ್ರು. ಏನೋ ಕೊನೆಗಾಲದಲ್ಲಿ ನನ್ನ ಸಾಕ್ತಾನೆ ಅಂತೇಳಿ ಬಹಳ ಕನಸು ಕಂಡಿದ್ರು ಬಡತನದ ಕುಟುಂಬ. ಆ ತಾಯಿ ಬಹಳ ಹಚ್ಕೊಂಡಿದ್ರು ಅವನ್ನ. ಆತನ ಕಂಡ್ರೆ ಬಹಳ ಪ್ರೀತಿ. ಎಲ್ಲೇ ಹೋದರೂ ಬಂದರೂ ಕೂಡ ಆತನ ವಿಚಾರಿಸೋದಾಗಿರ್ಬೋದು. ಈಗ ನೋಡಿ, ಸಾವಿನಲ್ಲೂ ತಾಯಿ ಮಗ ಒಂದಾಗಿದ್ದಾರೆ. ಅಂದರೆ ತಾಯಿ ಮತ್ತು ಮಗನ ಸಂಬಂಧ ಎಷ್ಟು ಗಟ್ಟಿಯಾಗಿರುತ್ತೆ ಮತ್ತು ಹೇಗೆ ಭಾವನಾತ್ಮಕವಾಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ನೋಡಿ, ಸಾವನ್ನೋದು ಹೇಗೆ ಬೇಕಾದರೂ ಬರುತ್ತೆ, ನಮ್ಗೆ ಗೊತ್ತಿದೆ. ಆದರೆ ಆ ಆಘಾತದ ಸಾವಿದೆಯಲ್ವಾ, ನಿಜಕ್ಕೂ ಅದು ಘೋರವಾಗಿರುತ್ತೆ. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡುತ್ತಾರೆ. ಶಶಿಕುಮಾರ್, ಆ ತಾಯಿ ಮಗನ ಸಂಬಂಧ ಎಷ್ಟು ಭಾವನಾತ್ಮಕವಾಗಿತ್ತು, ಎಷ್ಟು ಗಾಢವಾಗಿತ್ತು ಅನ್ನೋದಕ್ಕೆ ಈ ಮನಕಲುಕುವ ಘಟನೆ ಸಾಕ್ಷಿಯಾಗಿದೆ. ಅಂದರೆ ಅವತ್ತೇ ಏಕಾಏಕಿ ತಾಯಿ ಸಾವನ್ನಪ್ಪಿದ, ಹೇಗೆ ಆಘಾತಕ್ಕೊಳಗಾಗಿ? ಪ್ರಭು, ಏನು ಮಗನ ಸಾವಿನ ಸುದ್ದಿ ತಿಳಿದು ತಾಯಿ ಕೂಡ ಸಾವನ್ನಪ್ಪಿರ್ತಕ್ಕಂಥದ್ದು. ಈ ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಟ್ಟಿಕಲ್ ಅನ್ನೋ ಗ್ರಾಮದಲ್ಲಿ. ನೆಟ್ಟಿಕಲ್ ಗ್ರಾಮದ ಏನು ಮಾದೇವಮ್ಮ ಅನ್ನೋರು 48, ಅವರು ಮಗನ ಸಾವಿನ ಸುದ್ದಿಯನ್ನ ತಿಳಿದು ತಕ್ಷಣ ಅವರು ಪ್ರಜ್ಞೆ ತಪ್ಪಿ ಬಿದ್ದು ಆಸ್ಪತ್ರೆಗೆ ಸೇರಿಸೋ ಮಾರ್ಗದಲ್ಲಿ ಅವರು ಮೃತಪಟ್ಟಿರ್ತಕ್ಕಂಥದ್ದು. ಅಂದ್ರೆ ಅವರ ಏನು ಮಾದೇವಮ್ಮ ಅವರ ಪುತ್ರ ಏನಿದಾನೆ ಕೃಷ್ಣಮೂರ್ತಿ ಅಂತ ಹೇಳ 20 ವರ್ಷ, ಆತ ಬೈಕ್ ನಲ್ಲಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ಮನೆ ಊರಿನ ಹತ್ತಿರದಲ್ಲಿ ಇರ್ತಕ್ಕಂಥ ಏನು ವಿದ್ಯುತ್ ಕಂಬಕ್ಕೆ ಬೈಕ್ ಡಿಕ್ಕಿಯಾಗಿ ಆತ ಆಸ್ಪತ್ರೆಗೆ ದಾಖಲಾಗಿದೆ. ಆ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದಂತೆ ಮೃತಪಟ್ಟಿರ್ತಕ್ಕಂಥದ್ದು. ಆ ಕೃಷ್ಣಮೂರ್ತಿ ಮೃತಪಟ್ಟಿರ್ತಕ್ಕಂಥ ವಿಷಯನ ತಿಳಿದ ತಕ್ಷಣನೇ ಆಕೆ ಕೂಡ, ಮಾದೇವಮ್ಮ ಕೂಡ ಏನು ಸ್ಥಳದಲ್ಲೇ ಕುಸಿದು ಬಿದ್ದು ಅಸ್ವಸ್ಥರಾಗಿದ್ರು. ತಕ್ಷಣ ಆಕೆಯನ್ನು ಕೂಡ ಗ್ರಾಮಸ್ಥರು ಏನು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದ್ರೆ ಮಗನ ಸಾವಿನ ಸುದ್ದಿ ಹೇಳ್ತಾರಂತ ಆಕೆ ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಆಸ್ಪತ್ರೆಗೆ ಹೋಗುವಂತ ಮಾರ್ಗ ಮಧ್ಯದಲ್ಲೇ ಮಾದೇವಮ್ಮ ಕೂಡ ಮೃತಪಟ್ಟಿರ್ತಕ್ಕಂಥ ಇಂಥ ಒಂದು ಮನಕಲುಕುವ ಘಟನೆ ಕೂಡ ಈಗ ನಡೆದಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶಶಿಕುಮಾರ್, ತಮ್ಮೆಲ್ಲ ಮಾಹಿತಿಗಾಗಿ.